ಎಲ್ಲರಿಗೂ ನಮಸ್ಕಾರ. ಕೊಳಲ ಜೋಗಿ, ತರಗತಿ 7ನೇ ತರಗತಿ, ವಿಷಯ ಕನ್ನಡ, ಭಾಗ 5, ಪಾಠ 9. ಮಕ್ಕಳೇ, ಪಾಠದ ಹೆಸರು ಕೊಳಲ ಜೋಗಿ. ಮಕ್ಕಳೇ, ನಾವು ಹಿಂದಿನ ಭಾಗದಲ್ಲಿ ಕೊಳಲ ಜೋಗಿಯು ವಿಚಿತ್ರ ರೀತಿಯಿಂದ ಕೊಳಲನ್ನು ಬಾರಿಸಲು ತೊಡಗ್ತಾನೆ. ಆಗ ಆ ರಾಗವನ್ನು ಯಾರೂ ಸಹ ಅಲ್ಲಿಯ ತನಕ ಕೇಳಿದ್ದಿರಲಿಲ್ಲ. ಅವನ ಸ್ವರವು ಬಾರಿಸುತ್ತಾ ಹೋದಂತೆ ಇಲಿಗಳು 1, 2, 10, 20 ಈ ರೀತಿಯಾಗಿ ಸಾಲು ಕಟ್ಟಿ ಬಂದು ಕೊಳಲ ಜೋಗಿಯ ಹಿಂದೆ ನಿಂತುಕೊಳ್ತವೆ, ಅಂದರೆ ಬೀದಿಗೆ ಬರುತ್ತವೆ. ಆಗ ಅವನು ಕೊಳಲನ್ನು ಬಾರಿಸುತ್ತಾ ಹೋಗುತ್ತಾನೆ. ಆಗ ನೆರೆಮನೆಯಲ್ಲಿದ್ದಂತಹ ಎಲ್ಲ ಇಲಿಗಳು ಬಂದು ಬೀದಿಗೆ ಬರ್ತವೆ. ಎಲ್ಲಿಂದ ಬರ್ತವೆ ಈ ಇಲಿಗಳು ಅಂದರೆ, ಮನೆ ಮಾಡುಗಳಿಂದ, ಗೋಡೆ ಸಂದುಗಳಿಂದ, ಜಗುಲಿಯ ಬಿಲಗಳಿಂದ, ಕತ್ತಲಾದ ಕೋಣೆಗಳಿಂದ ಹಾಗೂ ಹಳೆ ಮರಗಳ ಪೊಟರೆಗಳಿಂದ, ಹೀಗೆ ವಿವಿಧ ರೀತಿಯ ಕಡೆಗಳಿಂದ ಎಲ್ಲ ಇಲಿಗಳು ಬಂದು ಬೀದಿಯಲ್ಲಿ ನಿಂತುಕೊಳ್ತವೆ. ಅವನು ಕೊಳಲ ಜೋಗಿಯು ಕೊಳಲನ್ನು ಬಾರಿಸುತ್ತಾ ಊರಿನ ಹೊರಗೆ ಹೋಗ್ತಾನೆ. ಊರಿನ ಜನರು ಇದನ್ನು ನೋಡುತ್ತಿರುತ್ತಾರೆ. ಎಲ್ಲ ಇಲಿಗಳು ಕೊಳಲ ಜೋಗಿಯನ್ನು ಹಿಂಬಾಲಿಸಿದವು. ಸ್ವಲ್ಪ ದೂರದಲ್ಲಿ ಇದ್ದಂತಹ ಹಳ್ಳ ಅಂದರೆ ನೀರು ಹೋಗುತ್ತಿರುವಂತಹ ಜಾಗ, ಕಾಲುವೆ, ನೀರಿನ ಕಾಲುವೆ, ಆ ಕಡೆ ಕೊಳಲ ಜೋಗಿ ಹೋಗುತ್ತಾನೆ. ಇಲಿಗಳ ಗುಂಪು ಸಹ ಅವನನ್ನು ಹಿಂಬಾಲಿಸಿದವು. ಕೊಳಲ ಜೋಗಿಯು ಕೊಳಲನ್ನು ಬಾರಿಸುತ್ತಾ ನೀರಿನ ಒಳಗೆ ನೀರಿನಲ್ಲಿ ಇಳಿದನು. ಕೊಳಲಿನ ಸ್ವರದಿಂದ ಮಂಕಾದ ಇಲಿಗಳು ಸಹ ನೀರಿನಲ್ಲಿ ಇಳಿದವು. ಧಾರಾಳವಾಗಿ ತಿಂದು ಹೊಟ್ಟೆ ಬೆಳೆದಿದ್ದ ಇಲಿಗಳಿಗೆ ಈಸಲಿಕ್ಕೆ ಗೊತ್ತಿದ್ದಿಲ್ಲ. ಆದ್ದರಿಂದ ಎಲ್ಲ ಇಲಿಗಳು ನೀರಿನಲ್ಲಿ ಮುಳುಗಿ ಸತ್ತು ಹೋದವು. ಅಲ್ಲಿಯ ತನಕ ಹಿಂದಿನ ಭಾಗದಲ್ಲಿ ತಿಳಿದುಕೊಂಡಿದ್ದೇವೆ ಅಲ್ವಾ ಮಕ್ಕಳೇ? ಈಗ ಮುಂದಿನ ಭಾಗವನ್ನು ನೋಡೋಣ. ಕೊಳಲ ಜೋಗಿಯು ಹಳ್ಳದಿಂದ ಮೇಲಕ್ಕೆ ಬಂದು ಊರಿನ ಕಡೆಗೆ ತಿರುಗಿದನು. ಯಾವಾಗ ಇಲಿಗಳು ಸತ್ತು ಹೋದವೋ ಆಗ ಕೊಳಲ ಜೋಗಿಯು ಹಳ್ಳದಿಂದ ಮೇಲಕ್ಕೆ ಬಂದು ಊರಿನ ಕಡೆಗೆ ಹೋಗ್ತಾನೆ. ಹೋಗುವಾಗ ಅಲ್ಲಿ ಸಂತೆ ಮೈದಾನದಲ್ಲಿ ಊರ ಜನರು, ಹೆಂಗಸರು, ಮಕ್ಕಳು ಸಮೇತ ಜೋಗಿಯ ಈ ಆಟವನ್ನು ನೋಡಲು ಕೂಡಿದ್ದರು. ಯಾವಾಗ ಅವನು ಊರಿನ ಕಡೆ ತಿರುಗ್ತಾನೋ ಅಲ್ಲೇ ಎಲ್ಲ ಜನರು ಕೂಡಿರ್ತಾರೆ. ಎಲ್ಲಿ ಅದು ಅಂದರೆ ಸಂತೆ ಮೈದಾನದಲ್ಲಿ. ಊರಿನ ಜನರು, ಹೆಂಗಸರು, ಮಕ್ಕಳು ಎಲ್ಲರೂ ಸಮೇತ ಈ ಜೋಗಿಯ ಒಂದು ಆಟವನ್ನು ನೋಡಲು ಎಲ್ಲರೂ ಗುಂಪು ಕೂಡಿರುತ್ತಾರೆ. ಗೌಡನು ಅಲ್ಲಿ ದೂರದಲ್ಲಿ ನಿಂತಿದ್ದನು. ಜೋಗಿಯು ಅವನ ಬಳಿಗೆ ಬಂದು, ಒಡೆಯ, ನನ್ನ ಕೆಲಸ ತೀರಿತು, ನನ್ನ ಇನಾಮು ಕೊಡೋಣಾಗಲಿ ಎಂದು ಕೈ ಜೋಡಿಸಿದನು. ಆ ಊರಿನ ಜನರು ಕೂಡಿದ್ದರಲ್ವಾ, ಅಲ್ಲೇ ದೂರದಲ್ಲಿ ಊರಗೌಡನು ನಿಂತುಕೊಂಡಿರ್ತಾನೆ. ನೇರವಾಗಿ ಜೋಗಿಯು ಗೌಡನ ಬಳಿಗೆ ಹೋಗಿ ಕೇಳ್ತಾನೆ, ಒಡೆಯ ಗೌಡ, ನನ್ನ ಕೆಲಸ ತೀರಿತು. ನಾನು ಏನು ಒಪ್ಪಿಕೊಂಡಿದ್ದೇನೋ ಆ ಕೆಲಸ ನಾನು ಮಾಡಿದ್ದೇನೆ. ನನ್ನ ಬಹುಮಾನ ನನಗೆ ಕೊಟ್ಟಿಬಿಡಿ ಎಂದು ಕೈ ಜೋಡಿಸಿ ಕೇಳುತ್ತಾನೆ. ಆಗ ಜೋಗಿಯ ವೇಷವನ್ನು ನೋಡಿದ ಗೌಡನಿಗೆ ಅಷ್ಟು ಬೆಲೆಯ ಇನಾಮನ್ನು ಕೊಡುವ ಮನಸ್ಸಿದ್ದಿಲ್ಲ. ಯಾವಾಗ ಜೋಗಿಯು ಗೌಡನನ್ನು ಕೇಳ್ತಾನೋ, ಇನಾಮು ಕೇಳ್ತಾನೋ, ಆಗ ಒಂದು ಸಲ ಜೋಗಿಯ ವೇಷವನ್ನು ನೋಡ್ತಾನೆ. ಅಂದರೆ ಮೇಲಿನಿಂದ ಕೆಳಗಿನ ತನಕ ನೋಡ್ತಾನೆ. ನೋಡಿ ಅವ್ರು ಹೇಳ್ತಾನೆ,
ಅಷ್ಟು ಬೆಲೆ ಇನಾಮು ಇವನಿಗೆ ಕೊಡಬೇಕಾ ಬೇಡ ಅಂತ ಅವನ ಮನಸ್ಸಿನಲ್ಲೇ ಹೇಳಿಕೊಳ್ತಾನೆ. ಏನಾದರೂ ಉಪಾಯದಿಂದ ಜೋಗಿಗೆ ಬೆದರಿಸಬೇಕೆಂದು ಸ್ವಲ್ಪ ಹೊತ್ತು ಆಲೋಚಿಸಿದ. ಏನಾದರೂ ಮಾಡಿ ಅವನಿಗೆ ಇನಾಮು ಕೊಡಬಾರದು, ಏನಾದರೂ ಮಾಡಿ ಬೆದರಿಕೆ ಹಾಕಬೇಕು ಎಂದು ಉಪಾಯವನ್ನು ಹೂಡಿದ. ಆಗ ಎಲೋ ತಿರಕ ಜೋಗಿ, ಬಟ್ಟೆ ಬರೆ ಇಲ್ಲದವನಿಗೆ 200 ರೂಪಾಯಿ ಬೆಲೆಯ ಕಡಗ ಕೊಟ್ಟರೆ ಯಾರಾದರೂ ಅದನ್ನು ಕದ್ದು ಬಿಟ್ಟಾರು. ನಿನಗೆ ಯಾಕೆ ಅದರ ಗಲಾಟೆ? ನೋಡಿ, ಅವನು ಎಂತಹ ಉಪಾಯವನ್ನು ಮಾಡಿದನು ಊರಗೌಡನು. ಎಲ್ಲೋ ತಿರಕ ಜೋಗಿ, ಎಲ್ಲ ಭಿಕ್ಷೆ ಎತ್ತುವ ಜೋಗಿಯೇ, ನಿನ್ನನ್ನು ನೋಡಿದ್ರೆ ನಿನ್ನ ಮೈ ಮೇಲೆ ಒಂಚೂರು ಬಟ್ಟೆ ಇಲ್ಲ. ಅಂಥವನಿಗೆ 200 ರೂಪಾಯಿ ಚಿನ್ನದ ಕಡಗ ಕೊಟ್ಟರೆ ಯಾರಾದರೂ ಅದನ್ನು ಕದ್ದು ಬಿಡ್ತಾರೆ. ನಿನಗೇಕೆ ಆ ಉಸಾಬರಿ? ನಿನಗೇಕೆ ಅದರ ಒಂದು ಗಲಾಟೆ ಅಂತ ಗೌಡ ಜೋಗಿಗೆ ಹೇಳುತ್ತಾನೆ. ನಿನಗೆ ಹೊಟ್ಟೆ ತುಂಬ ಒಂದು ಊಟ ಸಿಕ್ಕಿದರೆ ಸಾಲದೆ? ಹೋಗು, ಸುಮ್ಮನೆ ಕಡಗದ ಆಸೆ ಮಾಡಬೇಡ. ನಮ್ಮ ಬಚ್ಚಲ ಮನೆಯಲ್ಲಿ ಕುಳಿತುಕೋ. ಮನೆಯವರು ಊಟ ಆದೊಡನೆ ನಿನಗೆ ಒಂದು ಹಿಡಿ ಅನ್ನ ಇಕ್ಕಬಹುದು. ನೋಡಿ, ನಿನಗೇನು ಬೇಕು? ಹೊಟ್ಟೆ ತುಂಬ ಊಟ ಬೇಕು. ನಿನಗೆ ಒಂದು ಊಟ ಸಿಕ್ಕಿದ್ರೆ ಸಾಕಲ್ವಾ? ಹೋಗು, ಸುಮ್ಮನೆ ಹೋಗು. ಯಾ ಕಡಗದ ಆಸೆನೂ ನಿನಗೆ ಬೇಡ. ಹೋಗಿ ನಮ್ಮ ಮನೆಯ ಬಚ್ಚಲ ಮನೆಯಲ್ಲಿ ಕುಳಿತುಕೋ. ಅಡಿಗೆ ಆದಮೇಲೆ ನಿನಗೆ ಒಂದು ಹಿಡಿ ಅನ್ನ ಯಾರಾದರೂ ಇಡುತ್ತಾರೆ ಎಂದು ಊರಗೌಡ ಜೋಗಿಗೆ ಹೇಳುತ್ತಾನೆ. ಆಗ ಹಳ್ಳಿ ಗೌಡನು ಆ ಊರಿನ ದೊಡ್ಡ ಮನುಷ್ಯನಾದ್ದರಿಂದ ಅವನ ಮಾತಿಗೆ ಎಲ್ಲರೂ ನಕ್ಕು ಸೈ ಸೈ, ತಿರುಕನಿಗೆ ಅಷ್ಟೇ ಸಾಕು ಎಂದರು. ಯಾವಾಗ ಊರಗೌಡನು ಜನರ ಮುಂದೆ ಜೋಗಿಗೆ ಹೇಳ್ತಾನೋ ಅವನ ಮಾತಿಗೆ ಎಲ್ಲರೂ ಹೌದೌದು, ಇವನಿಗೆ ಯಾಕೆ, ಈ ಭಿಕ್ಷಕನಿಗೆ ಯಾಕೆ 200 ರೂಪಾಯಿಯ ಚಿನ್ನದ ಕಡಗ ಕೊಡಬೇಕು, ಇನಾಮ ಕೊಡಬೇಕು, ಬೇಡ, ಅವನು ಒಂದು ಹೊತ್ತು ಊಟ ಸಾಕಲ್ವಾ, ಸಾಕು ಸಾಕು ಅಂತ ಎಲ್ಲರೂ ಒಪ್ಕೊಳ್ತಾರೆ. ನಕ್ಕು ಎಲ್ಲರೂ ಹೌದೌದು, ಇವನಿಗೇನಕ್ಕೆ ಅಂತ, ಅಷ್ಟೇ ಸಾಕು, ಇವನಿಗೆ ಒಂದೊತ್ತು ಊಟನೇ ಸಾಕು ಎಂದು ಎಲ್ಲ ಊರಿನ ಜನರೆಲ್ಲರೂ ಒಪ್ಕೊಳ್ತಾರೆ. ಒಪ್ಪಿಕೊಂಡರು. ಕೊಳಲ ಜೋಗಿಗೆ ತುಂಬ ವ್ಯಸನವಾಯಿತು. ಹೇಳಿದ ಮಾತನ್ನು ನಡೆಸುವುದಕ್ಕೆ ದೊಡ್ಡ ಮನುಷ್ಯರಿಗೆ ಮನಸ್ಸಿಲ್ಲ. ನೋಡಿ, ಯಾವಾಗ ಎಲ್ಲ ಊರ ಜನರು ಗೌಡನ ಮಾತನ್ನು ಬೆಂಬಲಿಸಿದರೋ ಆಗ ಕೊಳಲ ಜೋಗಿಗೆ ತುಂಬ ನೋವಾಗುತ್ತೆ. ವ್ಯಸನ ಅಂದರೆ ತುಂಬ ನೋವಾಗುತ್ತೆ. ಆಗ ಕೊಳಲ ಜೋಗಿ ತನ್ನ ಮನಸ್ಸಿನಲ್ಲಿ ಹೇಳ್ತಾನೆ, ಹೇಳಿದ ಮಾತನ್ನು ನಡೆಸುವುದಕ್ಕೆ ದೊಡ್ಡ ಮನುಷ್ಯರಿಗೆ ಮನಸ್ಸಿಲ್ಲ. ಅಂದರೆ ಅವರು ಹೇಳಿದ ಮಾತಿಗೆ ನಡ್ಕೊಳ್ಳೋಕ್ಕೆ ಅವರಿಗೆ ಮನಸ್ಸೇ ಇಲ್ಲ ಅಲ್ಲವೇ ದೇವರು ಎಂದು ಹೇಳಿ ಜೋಗಿ ಕೊಳಲನ್ನು ಪುನಃ ಬಾಯಿಗೆ ಇಟ್ಟನು. ಅವನ ಮನಸ್ಸಿನಲ್ಲಿ ಹೇಳಿಕೊಳ್ಳುತ್ತಾ, ದೊಡ್ಡ ಮನುಷ್ಯರಿಗೆ ಆಡಿದ ಮಾತನ್ನು ಉಳಿಸಿಕೊಳ್ಳಲು ಮನಸ್ಸಿಲ್ಲ ಅಲ್ಲವೇ ದೇವರೇ ಎಂದು ಹೇಳಿ ಮತ್ತೆ ಕೊಳಲ ಜೋಗಿ ತನ್ನ ಕೊಳಲನ್ನು ಎತ್ತಿಕೊಂಡು ಪುನಃ ಬಾಯಿಯಲ್ಲಿ ಇಟ್ಟುಕೊಂಡನು. ಮಕ್ಕಳೇ, ಈ ಭಾಗದಲ್ಲಿ ಮುಖ್ಯಾಂಶಗಳು, ಪಾಠದ ಹೆಸರು, ಪಾಠದ ವಿವರಣೆ, ಇವುಗಳ ಬಗ್ಗೆ ಈ ಭಾಗದಲ್ಲಿ ತಿಳಿದುಕೊಂಡಿದ್ದೇವೆ. ಇನ್ನು ವಿರುದ್ಧ ಪದಗಳನ್ನು ಬರೆಯಿರಿ. ಮೇಲೆ, ದೂರ, ಆಸೆ, ದೊಡ್ಡದು, ಈ ಎಲ್ಲ ಪದಗಳಿಗೆ ನೀವೇ ವಿರುದ್ಧ ಪದಗಳನ್ನು ಹುಡುಕಿ ಬರೆಯಬೇಕು. ಎಲ್ಲರಿಗೂ ಧನ್ಯವಾದಗಳು.